ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರದ ಬರಹಟ್ಟಿ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ಓಘಸಿದ್ದೇಶ್ವರ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ವಿಶೇಷವಾಗಿ ರಬಕವಿಯ ಯಲ್ಲಮ್ಮ ದೇವಿ ಶೋಭಾ ತಾಯಿ ಇವರಿಂದ ಊರಿನ ಎಲ್ಲ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿಶೇಷವಾಗಿ ಮಾಡಲಾಗಿದೆ. ಓಘಸಿದ್ದೇಶ್ವರ ಜಾತ್ರೆ 5ನೇ ದಿನವಾಗಿದ್ದು ವಿಶೇಷವಾಗಿ ಉಡಿ ತುಂಬುವ ಕಾರ್ಯಕ್ರಮ ಪ್ರತಿ ವರ್ಷದ ನಡೆಸಿಕೊಂಡು ತಾಯಿಯವರು ಬರ್ತಾ ಇದ್ದಾರೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಸೋಬತಾಯಿ ಊರಲ್ಲಿ ಸಾಕ್ಷಾತ್ ದೇವಿ ಉತ್ತರ ಭಾಗದ ಹೆಸರಾಂತ ಯಲ್ಲಮ್ಮ ದೇವಿ ಅವರ ಮೇಲೆ ಕರುಣೆ ಇಟ್ಟು ಅವರು ಹೇಳಿದಂತೆ ಆಗ್ತಾ ಇದೆ. ಅವರನ್ನ ಕೇಳಿದಾಗ ಇದೆಲ್ಲ ಹೇಗೆ ನಡೀತಾ ಇದೆ ಎಂದು ಕೇಳಿದಾಗ ನನ್ನ ಹತ್ರ ಏನೂ ಇಲ್ಲ, ಯಲ್ಲಮ್ಮ ತಾಯಿ ನಡೆಸಿಕೊಂಡು ಬರ್ತಾ ಇದ್ದಾಳೆ ಮತ್ತು ಭಕ್ತರು ಭಕ್ತಿಯಿಂದ ಬೇಡಿಕೊಂಡು ಪ್ರತಿ ಶುಕ್ರವಾರ ರಬಕವಿಗೆ ಬಂದು ತಾಯಿಯಲ್ಲಿ ಬೇಡಿಕೊಳ್ತಾರೆ. ಹೀಗಾಗಿ ಎಲ್ಲ ಭಕ್ತರಿಗೆ ಆ ಯಲ್ಲಮ್ಮ ತಾಯಿ ಕಾಪಾಡುತ್ತಾ ಬರುತ್ತಾಳೆ ಎನ್ನುತ್ತಾರೆ. ಸುಮಾರು 2,000 ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ ಮತ್ತು ಭಕ್ತರು ತಾಯಿ ನಮಗೆ ಪ್ರತಿ ಶುಕ್ರವಾರ ಹೋದಾಗ ನಮಗೆ ಒಳ್ಳೆಯದು ಮಾಡಿದ್ದಾರೆ ಮತ್ತು ನಮ್ಮ ಮಕ್ಕಳ ಶಾಲೆ ಇರಬಹುದು ಮತ್ತು ನಮ್ಮ ಮನೆಯಲ್ಲಿ ಕಷ್ಟ ಹೇಗಿದ್ರು ಅದನ್ನ ತಾಯಿ ಕಾಪಾಡಿಕೊಂಡು ಬಂದಿದ್ದಾಳೆ. ಹೀಗಾಗಿ ನಾವು ತಾಯಿನ ನಂಬಿದ್ದೀವಿ ಎಂದು ಭಕ್ತರು ಹೇಳ್ತಾರೆ. ಪ್ರತಿ ವರ್ಷ ನೀವು ಮಾಡಾಕತ್ತೀರಿ, ದೇವಿಯಿಂದ ನೀವು ಎಲ್ಲ ನಡೆದತ್ರಿ, ಎಲ್ಲ ಭಕ್ತರಿಂದ ತಿಳಿಪಡೆದು ಬಂದತ್ರಿ ಅಲ್ಲ. ಈಗ ಸುಮಾರು ಎಷ್ಟು ಅಂದಾಜು ಗೊತ್ತೈದರಿಗೆ ಉಡಿ ತುಂಬಿರಿ? ಒಂದು 2,500 ತನಕ ಉಡಿ ತುಂಬ್ತೀವಿ. 2,500 ತನಕ ಭಕ್ತರು ಉಡಿ ತುಂಬ್ತೀವಿ. ಎಲ್ಲ ನಾ ಮಾಡಿದ್ದಕ್ಕೆ ಒಳ್ಳೇದಾಗಿತ್ತು ರೀ. ನಾ ಭಿಕ್ಷಾ ಬಿಡ್ತೀನಿ ರೀ ಕಲಾಸದಾಗ, ಎಲ್ಲ ಭಕ್ತರು ಕೊಟ್ಟದ್ದು ಮಾಡ್ತೀನಿ. ನಮ್ಮದು ಒಟ್ಟು ಆತ್ರಿ ಭಕ್ತರದು ಪ್ರತಿ ಜಾತ್ರೆಗೆ ಮಾಡ್ತೀರಿ? ಪ್ರತಿ ಜಾತ್ರೆಗೆ ಅಪ್ರೇಟ್ ಹೋದಾಗ ಇಲ್ಲೇ ಅಂತಲ್ಲ ಎಲ್ಲ ಕಡೆ ರೀ, ಎಲ್ಲ ದೇವಸ್ಥಾನ ಅದಾವ್ರಿ, ಎಲ್ಲ ಶಿರ್ಸೈದಾಗ ಎಲ್ಲ ಕಡೆ ಭಕ್ತರಿಗೆ ನಾ ಕೊಟ್ಟು ಕಳಿಸ್ತಾರೆ. ನಾ ಕೊಡ್ತೀನಿ ಅಂತಂದು ಹೇಳಂಗಿಲ್ಲ. ನೀವು ಮಾಡಿದ್ದು ನೋಡಿದ್ರಿ ಭಕ್ತರಿಂದ ಯಾರಿಗಾರ ಒಂದು ಸ್ವಲ್ಪ ಏನಾರ ಒಳ್ಳೇದಾಗಿತ್ತು ಆಗೈತಿ? ಹಾಂ ಹೇಳುವ ನಿಮಗೇನು ಇವ್ರಿಗೆ ಆಗೈತಿ, ಇವ್ರು ಹೇಳ್ತಾರೆ ಕೇಳುವ. ಈಗ ಯಲ್ಲಮ್ಮಾಯಿ ಪ್ರತಿ ತಿಂಗಳ ವಾರ ಆಗಲಿ ನಿಮ್ಮ ಕಡೆ ಬರ್ತಾಳೆ, ನೀವು ಅಲ್ಲಿ ಹೋಗ್ತೀರಿ, ತಮಗೇನು ಸೆಲೆಕ್ಷನ್ ಆಗಿತ್ತು 5 ದಿನದಲ್ಲಿ ವಿಜಾಪುರಕ್ಕೆ ಹಾಸ್ಟೆಲ್ಗೆ ಸೆಲೆಕ್ಷನ್ ಆಗಿತ್ತು. ನಾನು ಬಂದ್ರಿ ನಮ್ಮದು ಎಲ್ಲ ಚಲೋ ಆಗೈತೆ ರೀ. 5 ರೂಪಾಯಿದಿಂದ ಎಲ್ಲ ಚಲೋ ಆಗೈತೆ. ನಾವು ಅಲ್ಲಿ ರೊಕ್ಕಗೆ ಹೋಗ್ತೀವಿ ವಾರ ವಾರ ರೀ. ನನ್ನ ಸ್ವಲ್ಪ ಪುಣೇಶ್ವರಿ ಉಳ್ಳಾಗಡ್ಡೆ ಅಂತ ಹೇಳಿ. ಈಗ ಯಲ್ಲಮ್ಮಾಯಿಗೆ ನೀವು ಏನಂತ ಬೇಡ್ಕೋತೀರಿ? ಈಗೆಲ್ಲ ಒಳ್ಳೇದು ಮಾಡುವ ಅಂತ ಬೇಡ್ಕೋತೀವಿ. ಇದರ ಮಕ್ಕಳದ ರೀ ಇದಾಗಿ ನೀವು ಪ್ರತಿ ಶುಕ್ರವಾರ ರಬಕೈ ಹೋಗುತ್ತಾರೆ, ಆ ತಾಯಿಗೆ ನೀವು ನಡ್ಕೊಂಡ್ರಿ. ಆ ನಡ್ಕೊಂಡ ಪ್ರಕಾರ ನಿಮ್ಮ ತಾಯಿಗೆ ಏನು ಒಳ್ಳೇದು ಮಾಡ್ಯಾಳೋ ಏನು ಮಾಡ್ಯಾಳ? ಎಲ್ಲ ಚಲೋ ಆಗೈತೆ. ಮನ್ಯಾಗೆಲ್ಲ ಕಂಟ್ರಿ ಅದು ಬಯಲಾಗೈತೆ ರೀ. ನಮ್ಮ ಯಜಮಾನ್ರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀರಿ, ಅದನ್ನು ಬಂದ್ ಮಾಡ್ಯಾರ ರೀ. ಆಮೇಲೆ ನಮ್ಮ ಹುಡುಗಿದ ಮುರಾರ್ಜಿ ರೀ ಹಾತ್ರಿಸಲ್ಲ ರೀ, ಆಯಿಗೆ ನಡ್ಕೊಳ್ಳೋಣ ರೀ. ನಮ್ಮ ಮನ್ಯಾಗೆಲ್ಲ ಶಾಂತ ರೀತಿ ಅಂದ್ರೆ ನಾವೆಲ್ಲ ಆರಾಮ ಆಯಿ ಪುಣ್ಯದಿಂದ. ನಮ್ಗೆ ಯಾವುದೇ ಏನು ತ್ರಾಸ ಮಹಾದೇವಿ ತಾಯಪ್ಪ ಗಂಡ ಅಲ್ರಿ. ಈಗ ನೀವು ಪ್ರತಿ ತಿಂಗಳಾಗಲಿ ವಾರ ಹೋಗುತ್ತೀರಿ ಆಯಿಗೆ? ಶುಕ್ರವಾರ ಹೋಗ್ತೀರಿ, ಮಂಗಳವಾರ ಹೋಗ್ತೀರಿ? ಪ್ರತಿ ಶುಕ್ರವಾರ ಹೋಗ್ತೀರಿ? ಈಗ ನೀವು ಪ್ರತಿ ಶುಕ್ರವಾರ ಹೊಂಟಿರಿ. ಈಗ ನಿಮ್ಮ ತಮಗೆ ಆಯಿಂದ ಏನು ಆಶೀರ್ವಾದ ಆಗಿತ್ತು ಏನಿಲ್ರಿ? ಇದೇ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಮತ್ತು ತಾಯಂದಿರು, ಅಕ್ಕ ತಂಗಿಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.